ನಿಮ್ಮ ಹತ್ರ ಮೋಟೋ ಫೋನ್ ಇದ್ದು ಆಂಡ್ರಾಯ್ಡ್ 16 ಅಪ್ಡೇಟ್ ಇದ್ದರೆ ಅದರಲ್ಲಿ ಈ ಥರ ಕ್ವಿಕ್ ಕ್ಯಾಪ್ಚರ್ ಸೆಟ್ಟಿಂಗ್ನ ಹೇಗೆ ಮಾಡ್ಬೋದು ಅಂತ ನಾನು ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಿಮ್ಮ ಸೆಟ್ಟಿಂಗ್ ಓಪನ್ ಮಾಡಬೇಕು. ಸೆಟ್ಟಿಂಗ್ ಓಪನ್ ಮಾಡಿದ್ದಾದಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಅಲ್ಲಿ ಗೆಸ್ಚರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಅಲ್ಲಿ ಕ್ವಿಕ್ ಕ್ಯಾಪ್ಚರ್ ಸೆಟ್ಟಿಂಗ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಕ್ವಿಕ್ ಕ್ಯಾಪ್ಚರ್ ಎನೇಬಲ್ ಮಾಡಿ. ಮತ್ತು ಸೆಟ್ಟಿಂಗ್ ಸಿಂಬಲ್ ಇದೆ ನೋಡಿ ಲೆಫ್ಟ್ ಸೈಡು, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಕ್ಯಾಮ್ರಾ ಬೇಕು, ರೇರ್ ಕ್ಯಾಮ್ರಾ ಬೇಕಾ ಫ್ರಂಟ್ ಕ್ಯಾಮ್ರಾ? ನನಗೆ ರೇರ್ ಕ್ಯಾಮ್ರಾ ಯೂಸ್ ಇರೋದ್ರಿಂದ ರೇರ್ ಕ್ಲಿಕ್ ಮಾಡ್ತೀನಿ. ದೆನ್ ಬ್ಯಾಕ್ ಬನ್ನಿ. ದೆನ್ ಟ್ರೈ ಔಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಒಂದ್ಸರಿ ಟ್ವಿಸ್ಟ್ ಮಾಡಿ ಫೋನ್ನ, ಈ ಥರ ಬರುತ್ತೆ. ನೈಸ್ ಜಾಬ್ ಅಂತ ಓಕೆ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಮತ್ತು ಈಗ ಸ್ಕ್ರೀನ್ನ ಟ್ವಿಸ್ಟ್ ಮಾಡಿ. ಈ ಥರ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅಗೇನ್ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಥ್ಯಾಂಕ್ ಯು ಗೈಸ್.